We were looking at Genesis chapter 1. ನಾವು ಆದಿಕಾಂಡ ಮೊದಲನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೀವಿ. In Genesis chapter 1, we saw how when the highest angel fell, the whole earth became dark and empty and shapeless. Verse 2. ಒಂದು ಎರಡನೇ ವಚನದಲ್ಲಿ ನಾವು ನೋಡ್ತಾ ಇದ್ವು, ಆ ಒಂದು ಉತ್ತಮ ದೇವದೂತನು ಬಿದ್ದು ಹೇಗೆ ಇಲ್ಲಿ ಕತ್ತಲೆ ಬಂತು ಅಂತ. But see what happens immediately. ಅದರ ನಂತರ ಏನಾಯ್ತು ನೋಡಿ. Immediately. ಬಹಳ In the same verse. ಅದೇ ಒಂದು ವಚನದಲ್ಲಿ Immediately the Holy Spirit begins to move. ದೇವರ ಆತ್ಮನು ಜಲಸಮೂಹವಾಗಿ ಚಲಿಸುತ್ತಿತ್ತು ಅಂತ. And God begins to speak. Verse 3. ಮೂರನೇ ವಚನದಲ್ಲಿ ನಾವು ನೋಡ್ತೀವಿ, ದೇವರು ಮಾತನಾಡ್ತಾರೆ. That's the word of God. ಅದು ದೇವರ ವಾಕ್ಯ. Let there be light. ಬೆಳಕಾಗಲಿ So ಅಂತ. two things. ಇಲ್ಲಿ ಎರಡು ವಿಷಯ. The Holy Spirit begins to move. ಪವಿತ್ರಾತ್ಮನು ಚಲಿಸುತ್ತಿದ್ದನು. And the word of God went forth. ದೇವರ ವಾಕ್ಯವು ಮುಂದೆ ಹೋಯಿತು. ನಂತರ When did it happen? ಯಾವಾಗ ಆಯ್ತು? As soon as the earth became formless and void and dark. ಯಾವಾಗ ಭೂಮಿಯು ಕ್ರಮವಿಲ್ಲದು ಬರಿದಾಗಿ ಕತ್ತಲಾಯಿತು ಆವಾಗ. And then you read the rest of the chapter. ನಂತರ ಮುಂದಿನ ಆ ಅಧ್ಯಾಯದಲ್ಲಿ ಮುಂದಿನ ನೋಡ್ತೀವಿ. Little by little in 6 days. ಅಲ್ಲಿ ಸ್ವಲ್ಪ ಸ್ವಲ್ಪವಾಗಿ 6 ದಿವಸದಲ್ಲಿ the Lord made the earth beautiful again. ಕರ್ತನು ಆ ಭೂಮಿಯನ್ನ ಮತ್ತೆ ಸುಂದರವಾಗಿ ಮಾಡ್ತಾನೆ. There's a message in this. ಇದರಲ್ಲಿ ಒಂದು ಸಂದೇಶವಿದೆ. That when the devil comes and spoils things, ಸೈತಾನನು ಬಂದು ನಿಮ್ಮ ಜೀವಿತವನ್ನ ಹಾಳು ಮಾಡಿದಾಗ, like he did in the earth here, ಇಲ್ಲಿ ಭೂಮಿಯಲ್ಲಿ ಮಾಡಿದ ಹಾಗೆ immediately the Holy Spirit begins to work. ಬಹಳ ಬೇಗ ಪವಿತ್ರಾತ್ಮನು ಚಲಿಸುತ್ತಾನೆ. And the word of God goes forth. ದೇವರ ವಾಕ್ಯ ನಿಮ್ಮಲ್ಲಿ ಬರುತ್ತೆ. And changes the situation completely. ನಿಮ್ಮ ಪರಿಸ್ಥಿತಿಗಳನ್ನ ಪೂರ್ಣವಾಗಿ ಬದಲಾಯಿಸ್ತಾನೆ. And makes it so good that in the last verse God himself can say it is very good. Verse 31. 31ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅದನ್ನ ಬದಲಾಯಿಸಿ ಅಲ್ಲಿ ಹೇಳಲ್ಪಟ್ಟಿದೆ, ಅದು ಬಹಳ ಸುಂದರವಾಗಿತ್ತು. What was very bad became very good. ಯಾವುದು ಕೆಟ್ಟದಾಗಿತ್ತು ಇಲ್ಲಿ ಒಳ್ಳೆದಾಯ್ತು. That is the message of the gospel. ಅದು ಈ ಒಂದು ಸುವಾರ್ತೆಯ ಒಂದು ಸಂದೇಶವಾಗಿದೆ ಇದು. What did the devil do on the earth? ಸೈತಾನನು ಏನು ಮಾಡಿದನು ಭೂಮಿಯ ಮೇಲೆ? He made the earth without shape. ಒಂದು ಆಕಾರವಿಲ್ಲದಂತೆ ಮಾಡಿದನು. And empty. ಅದನ್ನ ಬರಿದಾಗಿಸಿದನು. And dark. ಮತ್ತೆ ಕತ್ತಲು ಮಾಡಿದನು. And maybe that's what's happened to your life. ನಿಮ್ಮ ಜೀವಿತದಲ್ಲೂ ಕೂಡ ಹಾಗೆ ಆಗಿರಬಹುದು. You lost the image of God. ದೇವರ ಒಂದು ಸಾರೂಪ್ಯವನ್ನು ಕಳ್ಕೊಂಡ್ಬಿಟ್ಟಿದ್ದೀರಿ. Your life is empty. ನಿಮ್ಮ ಜೀವಿತ ಬರಿದಾಗಿರಬೇಕು. Dark. ಮತ್ತು ಕತ್ತಲಾಗಿರಬಹುದು. That's verse 2 describing your life. ನಿಮ್ಮ ಜೀವಿತದ ವಿವರಣೆ ಇದು. Here's the good news of the gospel. ಈ ಒಂದು ಸುವಾರ್ತೆಯ ಒಂದು ಸಂದೇಶ ಇದು. The Holy Spirit is already moving on you. ನಿಮ್ಮ ಜೀವಿತದ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ದಾನೆ. That's why you're in this meeting. ಅದಕ್ಕಾಗಿ ನೀವು ಈ ಕೂಟದಲ್ಲಿ ಬಂದಿದ್ದೀರಾ. If you did not have the prompting of the Holy Spirit, you would not even come to this meeting. ಪವಿತ್ರಾತ್ಮನು ನಿಮ್ಮ ಜೀವಿತದಲ್ಲಿ ಆ ಒಂದು ಪ್ರೇರೇಪಣೆ ಕೊಟ್ಟಿಲ್ಲ ಅಂದ್ರೆ ನೀವು ಇಲ್ಲಿ ಬರ್ತಾ ಇರಲಿಲ್ಲ. They wouldn't come here. They'd be doing something else. They'd be watching a movie or something. ನೀವು ಎಲ್ಲೋ ಸಿನಿಮಾ ನೋಡ್ಕೊಂಡು ಇನ್ನೆಲ್ಲೋ ಬೇರೆ ಕಡೆ ಇರ್ತಾ ಇದ್ದೀರಾ. But you came here. ನೀವು ಇಲ್ಲಿ ಬಂದಿದ್ದೀರಾ because the Spirit of God was moving to tell you something. ಪವಿತ್ರಾತ್ಮನು ನಿಮ್ಮ ಅಲ್ಲಿ ಚಲಿಸ್ತಾ ಇದ್ದಾನೆ, ನಿಮಗೆ ಏನೋ ಹೇಳಲಿಕ್ಕೆ. Don't think that you came because of you yourself wanted to come. ನೀವು ಈ ತರ ಯೋಚನೆ ಮಾಡಬೇಡಿ, ನೀವೇ ನಾನು ಬರಬೇಕು ಅಂತ ಬಂದೆ ಅಂತ ಯೋಚನೆ ಮಾಡಿ. The Holy Spirit gave you that desire. ಪವಿತ್ರಾತ್ಮನು ನಿಮಗೆ ಒಂದು ಆಶೆಯನ್ನು ಕೊಟ್ಟು. He is moving. ಆತನು ಚಲಿಸ್ತಾ ಇದ್ದಾನೆ. And not only the Holy Spirit but the word of God. ಪವಿತ್ರಾತ್ಮನು ಮಾತ್ರ ಅಲ್ಲ, ದೇವರ ವಾಕ್ಯ ಕೂಡ ಬರುತ್ತೆ. It says God said, verse 3. That is the word of God. ಮೂರನೇ ವಚನದಲ್ಲಿ ಆಗ ದೇವರು ಹೇಳಿದನು ಅಂತ ಹೇಳಿ. And that's what you're hearing now, the word of God. ಇಲ್ಲಿ ನಾವು ಕೇಳ್ತಾ ಇರೋದು ದೇವರ ವಾಕ್ಯ. Every one of those 6 days, ಆ ಒಂದು ಪ್ರತಿ 6 ದಿವಸಗಳಲ್ಲಿ the Holy Spirit moved and moved and moved. ಪವಿತ್ರಾತ್ಮನು ಚಲಿಸಿದನು. And every day God said something. ಪ್ರತಿ ದಿವಸ ದೇವರು ಏನೋ ಒಂದು ಹೇಳಿದನು. Verse 6, God said. ಮತ್ತೆ 6ನೇ ವಚನದಲ್ಲಿ ದೇವರು ಹೇಳಿದನು. Third day, verse 9, God said. ಮೂರನೇ ದಿವಸ ಕರ್ತನು ಹೇಳಿದ ದೇವರು ಹೇಳಿದನು. Fourth day, verse 14, God said. ನಾಲ್ಕನೇ ದಿವಸ 14ನೇ ವಚನದಲ್ಲಿ ದೇವರು ಹೇಳಿದನು. Fifth day, verse 20, God said. 20ನೇ ವಚನದಲ್ಲಿ ನಾವು ನೋಡ್ತೀವಿ 5ನೇ ದಿವಸ ದೇವರು ಮಾತಾಡಿದ. Sixth day, verse 24, God said. 24ನೇ ವಚನದಲ್ಲಿ 6ನೇ ದಿವಸ ದೇವರು ಮಾತಾಡಿದ. And again, verse 26, God said. ನಂತರ 26ರಲ್ಲಿ ನಾವು ನೋಡ್ತೀವಿ ದೇವರು ಹೇಳಿದನು. You see how many times God said 7 times. ಇಲ್ಲಿ 7 ಸಲ ಹೇಳುತ್ತೆ ದೇವರು ಹೇಳಿದನು. That means
we should receive the word of God every day. ಅದರ ಅರ್ಥ ಏನು ಅಂದ್ರೆ ಪ್ರತಿ ದಿವಸ ದೇವರ ವಾಕ್ಯವನ್ನು ನಾವು You know ಸ್ವೀಕರಿಸಬೇಕು. what is the message in the first page of the Bible? ಮೊದಲನೇ ಪುಟದಲ್ಲಿ ದೇವರ ವಾಕ್ಯದಲ್ಲಿ ಏನು ಗೊತ್ತು ಸಂದೇಶ? God wants to speak his word every day. ದೇವರು ಪ್ರತಿ ದಿವಸ ತನ್ನ ವಾಕ್ಯವನ್ನ ಮಾತಾಡ್ಲಿಕ್ಕೆ That ಹೇಳಲಿಕ್ಕೆ is the ಇಷ್ಟಪಡ್ತಾನೆ. message in the first page of the Bible. ದೇವರ ವಾಕ್ಯದ ಮೊದಲ ಪುಟದಲ್ಲಿ ಇರುವಂತ ಸಂದೇಶ ಇದು. The second thing, ಎರಡನೇದಾಗಿ that when God says something, ದೇವರು ಏನಾದರೂ ಹೇಳಿದಾಗ if the earth and the heaven respond to that, there will be a change. ಅಲ್ಲಿ ಒಂದು ಆ ಭೂಮಿ ಮತ್ತು ಆಕಾಶ ಅದಕ್ಕೆ ಪ್ರತಿಕ್ರಿಯೆ ಕೊಟ್ರೆ ಅಲ್ಲಿ ಬದಲಾವಣೆ ಬರುತ್ತೆ. See, God said, let there be light. ಅಲ್ಲಿ ಬೆಳಕಾಗ್ಲಿ ಅಂತ ದೇವರು ಹೇಳಿದ್ರು. Suddenly light came. ಅಲ್ಲಿ ಬೆಳಕು ಬೇಗ ಬಂತು. God said, let the heavens be separated from the earth. ಒಂದು ಆಕಾಶ ಭೂಮಿಯಿಂದ ಪ್ರತ್ಯೇಕವಾಗ್ಲಿ ಅಂತ. Second day. ಎರಡನೇ That ದಿವಸ happened. ಅದು ಆಯ್ತು. And then God said, let the dry land appear on the earth. ಆ ಭೂಮಿಯಲ್ಲಿ ಆ ಒಂದು ಒಣ ಪ್ರದೇಶ ಮೇಲೆ ಬರ್ಲಿ ಅಂತ. And let the trees and vegetables come up. ಆ ಒಂದು ಕಾಯಿ ಪಲ್ಯಗಳು ಮರಗಳು ಬರ್ಲಿ ಅಂತ. And it happened, verse 12. 12ನೇ ವಚನದಲ್ಲಿ ನಾವು ನೋಡ್ತೀವಿ ಅದಾಯ್ತು. And then God said, let there be a sun, moon in the earth, in the heavens. ಅಲ್ಲಿ ಆಕಾಶದಲ್ಲಿ ಆಕಾಶ ಮಂಡಲದಲ್ಲಿ ಚಂದ್ರ ಸೂರ್ಯರು And ಬರ್ಲಿ. it happened, verse 16. 16ನೇ ವಚನದಲ್ಲಿ ಅದಾಯ್ತು ಅದು. And the next day God said, let there be a lot of fish and birds, verse 20. 20ನೇ ವಚನದಲ್ಲಿ ನಾವು ನೋಡ್ತೀವಿ ಅಲ್ಲಿ ಜಲಜಂತುಗಳು ಬರ್ಲಿ ಅಂತ ಅಂದ್ಬಿಟ್ಟು ಅದು ಆಯ್ತು. Always it happened. ಅದು ಯಾವಾಗಲೂ. And then in verse 24 God said, let there be animals on the earth. 24ನೇ ವಚನದಲ್ಲಿ ಅಲ್ಲಿ ಪಶು ಕ್ರಿಮಿಗಳು ಕಾಡು ಬರ್ಲಿ ಅದು ಆಯ್ತು. So that's the other thing we learn. ಅದು ಇನ್ನೊಂದು ನಾವು ಕಲಿತಾ That whenever the earth or the sky or the sea, ಅಲ್ಲಿ ಭೂಮಿ ಆಗಿರ್ಬೋದು ಆಕಾಶವಾಗಿರ್ಬೋದು ಇಲ್ಲಿ The sea. ಭೂಮಿ ಮೇಲೆ ನೀರಿನಲ್ಲಿರ್ಬೋದು ಸಮುದ್ರದಲ್ಲಿ it responds to the word of God, ದೇವರ ವಾಕ್ಯಕ್ಕೆ ಪ್ರತಿಕ್ರಿಯಿಸಿದಾಗ some miracle will happen. ಅಲ್ಲಿ ಒಂದು ಅದ್ಭುತ ನಡೆಯುತ್ತೆ. That's the second lesson we learn. ಎರಡನೇ ಒಂದು ಪಾಠವನ್ನು. What's the first one? ಮೊದಲನೇದೇನು? Every day God wants to speak. ಮೊದಲನೇದಾಗಿ ಪ್ರತಿ ದಿವಸ ದೇವರು ಮಾತಾಡಲು in your life. ನಿಮ್ಮ ಜೀವಿತದಲ್ಲಿ every day God wants to speak. ಪ್ರತಿ ದಿವಸ ದೇವರು ಮಾತಾಡ್ಲಿಕ್ಕೆ ಬಯಸ್ತಾರೆ. What's the second lesson? ಎರಡನೇ ಪಾಠ ಏನು? If you respond to what God says, a miracle will take place in your life. ದೇವರು ಹೇಳಿದ್ದಕ್ಕೆ ನೀವು ಪ್ರತಿಕ್ರಿಯಿಸಿದ್ರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ. This is one of the first things I learned when I was born again 60 years ago. 60 ವರ್ಷದ ಮೊದಲು ನಾನು ಹೊಸದಾಗಿ ಹುಟ್ಟಿದಾಗ ಕಲಿತಂತ ಮೊದಲ ಅಧ್ಯಾಯ ಇದು ಪಾಠ. I must hear God speaking to me every day. ನಾನು ದೇವರು ಮಾತಾಡೋದನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಬೇಕು. Then ನಂತರ the past will be blotted out. ನನ್ನ ಹಿಂದಿನ ಜೀವಿತಗಳು ಅಳಿಸಲ್ಪಡುತ್ತೆ. And I will be able to press on to perfection. ನಾನು ಮುಂದಿನ ಕಾರ್ಯಗಳಲ್ಲಿ ಮುನ್ನಡೆಯಲು ಸಹಾಯವಾಗುತ್ತೆ. And I praise the Lord for that. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೀನಿ.